श्री गुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरशश्चैव चमनो जमनो भृगुः शौनकोऽष्टादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಮೀನ ರಾಶಿಯವರಿಗೆ ಹೇಗಿದೆ ಜನವರಿ ತಿಂಗಳ ಮಾಸ ಭವಿಷ್ಯವನ್ನು ಗಮನಿಸೋಣ. ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ, ರೇವತಿ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಏನಿದೆ ನಕ್ಷತ್ರ ಪರಿಹಾರಗಳು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಜನವರಿ ತಿಂಗಳು ಆಂಗ್ಲ ವರ್ಷದ ಆರಂಭವಾದಂಥ ಫಸ್ಟ್ ತಿಂಗಳು. ಹಾಗಾಗಿ ನೀವು ಪ್ಲ್ಯಾನನ್ನು ಕೂಡ ಮಾಡಿಕೊಳ್ಬೇಕು. 10ನೇ ತಾರೀಕಿಗೆ ವೈಕುಂಠ ಏಕಾದಶಿ ಇದೆ, 11ನೇ ತಾರೀಕಿಗೆ ಮುಕ್ಕೋಟಿ ದ್ವಾದಶಿ ಇದೆ, ಶನಿ ಪ್ರದೋಷ. ಅನಂತರ 12ನೇ ತಾರೀಕಿಗೆ ಶಾಕಂಭರಿ ವ್ರತ, 13ನೇ ತಾರೀಕಿಗೆ ಬನಶಂಕರಿ ಪೂಜೆ ಮಾಡುವಂಥದ್ದು, ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ವಿಶೇಷವಾದಂಥ ದಿವಸ. 14ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ, 17ನೇ ತಾರೀಕು ಸಂಕಷ್ಟರ ಚತುರ್ಥಿ, 18ಕ್ಕೆ ತ್ಯಾಗರಾಜರ ಆರಾಧನೆ, 27ಕ್ಕೆ ಸೋಮ ಪ್ರದೋಷ, 21ಕ್ಕೆ ಅವರಾತ್ರಿ ಅಮಾವಾಸ್ಯೆ. ನೋಡಿ, ಗ್ರಹಸ್ಥಿತಿ ನೀವು ಮಾರ್ಚ್ ನಂತರದಲ್ಲಿ ಹೆಚ್ಚಿನದಾಗಿ ಶನಿ ರಾಶಿಗೆ ಬರ್ತಾನೆ ಹೇಳುವಂಥ ಒಂದು ಯೋಚನೆ ನಿಮಗೂ ಕೂಡ ಇದೆ. ಅನೇಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ರಾಶಿಯಲ್ಲಿ ರಾಹು, ತೃತೀಯ ಸ್ಥಾನದಲ್ಲಿ ಗುರು, ಅವನು ವಕ್ರವಾಗಿದ್ದಾನೆ. ಪಂಚಮದ ಕುಜ, ಸಪ್ತಮದ ಕೇತು, ಹಾಗೆ ದಶಮದ ರವಿ ಮತ್ತು ಬುಧ. ಇನ್ನು ಏಕಾದಶದಲ್ಲಿ ಯಾರಿಲ್ಲ. 12ನೇ ರಾಶಿಯಲ್ಲಿ ಶುಕ್ರ ಮತ್ತು ಶನಿ 2 ಗ್ರಹಗಳು ಕೂಡ ಇದೆ. 7.5 ಶನಿ ನಡೀತಾ ಇದೆ. ಮೀನರಾಶಿಯವ್ರಿಗೆ ಹೆಂಗಾಗಿದೆ ಅಂತಂದರೆ, ಏನಪ್ಪ ಏನು ಮಾಡೋದು, ಎಲ್ಲ ಕಷ್ಟ, ಎಲ್ಲ ಚಿಂತೆ, ಒದ್ದಾಟ ಆಗ್ತಾ ಇದೆಯಲ್ಲ, ಎಲ್ಲ ದಾರಿ ಹುಡುಕಲಿ ಅಂಥೇಳಿ ಯೋಚನೆ ಮಾಡ್ತಾ ಇದ್ರಿ. ಯಾಕಂದರೆ ಬರಗಾಲದಲ್ಲಿ ನೀರನ್ನು ಹುಡುಕ್ತಾ ಹೋಗ್ಬೇಕಂತೆ ಹಾಗೆ ಆಗಿದೆ. ಹಾಗಿದ್ದಾಗೂ ಕೂಡ ಇವತ್ತೆಲ್ಲ ನಾಳೆಗೆ ಮಳೆ ಹೇಳುವಂಥದ್ದು ಬಂದೇ ಬರುತ್ತೆ. ಯಾಕೆಂದರೆ ಭಗವಂತನು ಸೃಷ್ಟಿ ಮಾಡಿದಂಥ ಭಗವಂತನು ಎಲ್ಲರಿಗೂ ಕೂಡ ಎಲ್ಲವನ್ನೂ ಕೂಡ ಕೊಡ್ತಾನೆ. ಆದರೆ ಒಂದಷ್ಟು ದಿವಸ ಕಾಯಬೇಕಾಗಬಹುದು, ಒಂದಷ್ಟು ದಿವಸ ಕೆಲವು ಜನಕ್ಕೆ ಬೇಗನೆ ಬರಬಹುದು. ನಮ್ಮ ಜನ್ಮಾಂತರಿವಾದಂಥ ಫಲದಿಂದ ಬೇಗನೆ ಆಗೋದು, ಕೊನೆಗಾಗೋದು ಆಗ್ತದೆ. ಹಾಗಂತೇಳಿ ವರಿ ಮಾಡಬೇಡಿ, ನೀವು ಭಗವಂತ ಕೊಡಲಿಕ್ಕಿದ್ದಾನೆ. ನೋಡಿ, ರಾಶ್ಯಾಧಿಪತಿಯಾದಂತಹ ಗುರುವು ವಕ್ರವಾಗಿದ್ದಾನೆ. ಹಾಗಾಗಿ ಒಂದು ಮಾತಿನ ಸ್ಥಾನದಲ್ಲಿ ನಿಮಗೆ ಹೆಚ್ಚಿನದಾದಂಥ ಬೆಳವಣಿಗೆ ಆಗುವಂಥ ಸಾಧ್ಯತೆಗಳು. ಯಾರ್ಯಾರು ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದೀರೋ ಅಥವಾ ದೇವಸ್ಥಾನದಲ್ಲಿ ಕೈಂಕರ್ಯಗಳನ್ನು ಮಾಡ್ತಾ ಇದ್ದೀರೋ ಅಂಥವ್ರಿಗೆ ಹೆಚ್ಚಿನದಾದಂತಹ ಒಂದು ಸನ್ಮಾನಗಳು ಸಿಗುವಂಥ ಸಾಧ್ಯತೆಗಳಿದೆ. ಅನಂತರದಲ್ಲಿ ತಂದೆ ತಾಯಿಯವರ ಆಶೀರ್ವಾದ ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ಎಷ್ಟೋ ಸಲ ಮನಸ್ಸಿನಲ್ಲೇ ಬೇಜಾರು ಬೇಜಾರು ಬೇಜಾರು, ಯಾವಾಗೂ ಕೂಡ ಜಗಳ. ಹಾಗೆ ಈ ತಿಂಗಳಲ್ಲಿ ಹಾಗಾಗಲಿಕ್ಕಿಲ್ಲ. ಅವರ ಆಶೀರ್ವಾದ ಸಿಗುವಂಥ ಸಾಧ್ಯತೆಗಳಿದೆ. ಮತ್ತು ಪಿತ್ರಾರ್ಜಿತವಾದಂಥ ಆಸ್ತಿಗಳು ಕೂಡ ಬರುವ ಹಾಗಿದೆ. ನೋಡಿ, ಎಷ್ಟೋ ಸಲ ಎಲ್ಲವೂ ಕೂಡ ಬರುತ್ತೆ, ಆದರೆ ಪಿತ್ರಾರ್ಜಿತವಾದಂಥ ಆಸ್ತಿ ಎಲ್ಲೋ ಒಂದು ಕಡೆ ಕಾನೂನಿನ ತೊಡಕಾಗಿರುವಂಥದ್ದು, ಕೋರ್ಟು ಕಚೇರಿಯಲ್ಲಿ ಆಗಿರುವಂಥದ್ದು, ಯಾವುದೋ ಒಬ್ಬರು ಹೋಗಿ 1-2 ಅಡಿ ಆ ಕಡೆ ಈ ಕಡೆ ಇರುತ್ತೆ ಜಾಗ, ಅದಕ್ಕೂ ಕೇಸ್ ಹಾಕಿರ್ತಾರೆ, ಸುಮ್ಮನೆ ಚಿಂತೆ ಆಗ್ತಾ ಇರ್ತದೆ. ಹಾಗಾಗಿ ಅಂತಹದ್ದೆಲ್ಲ ಬಗೆಹರಿಯುವಂಥ ಸಾಧ್ಯತೆಗಳಾಗ್ತದೆ. ಅನ್ನೋದ್ರೆ ಕುಟುಂಬವನ್ನು ಒಗ್ಗೂಡಿಸುವಂತಹ ಒಂದು ಪ್ರಯತ್ನ ಆಗುತ್ತೆ ನಿಮಗೆ. ಎಷ್ಟೋ ಸಲ ಕುಟುಂಬಗಳು ದೂರ ಆಗಿರುತ್ತೆ, ಎಲ್ಲ ಒಡೆದು ಹೋಗಿರುವಂಥ ಕುಟುಂಬಗಳು. ಆದರೆ ನಿಮ್ಮಿಂದ ಕುಟುಂಬಗಳನ್ನು ಸೇರಿಸುವಂತಹ ಬಹಳ ಮುಖ್ಯವಾದಂಥದ್ದಾಗತ್ತೆ. 5ನೇದಾಗಿ ನಿಮ್ಮ ಮನಸ್ಥಿತಿ ನೀನು 10 ವರ್ಷವನ್ನು ಯೋಚನೆ ಮಾಡ್ತದೆ. ಯಾಕಂದರೆ ಇವತ್ತು ನಾಳೆಗೆ ಯೋಚನೆ ಮಾಡೋದಿಲ್ಲ ನಿಮ್ಮ ಮನಸ್ಥಿತಿ, ಮುಂದೆ ಯೋಚನೆ ಮಾಡ್ತದೆ. ಅದು ಬಹಳ ಒಳ್ಳೆಯದಾದಂಥದ್ದು. ಭೂಮಿಯ ಲಾಭ ಈ ತಿಂಗಳಲ್ಲಿ ಏನೋ ಒಂದು ಕಡೆಗೆ ಅನಿರೀಕ್ಷಿತವಾದಂಥ ಹಣ ಬರಬಹುದು. ಭೂಮಿಯಿಂದ ಬರಬಹುದು, ಅಥವಾ ಕಬ್ಬಿಣದಿಂದ ಬರಬಹುದು, ನೀರಿಂದ ಬರಬಹುದು. ಹೇಗಾದರೂ ಒಂದು ಕಡೆಗೆ ಧನಮೂಲ ಬರುತ್ತದೆ. ಮತ್ತು ಎಲ್ಲೋ ಒಂದು ಕಡೆಗೆ ನೂತನವಾದಂಥ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರಿ, ಮಾಡಿ ಅದನ್ನು. ಎಷ್ಟೋ ಸಲ ಪ್ರಯತ್ನಗಳನ್ನು ಮಾಡ್ತಾ ಇರ್ತವೆ. ಬಿಸ್ನೆಸ್ಸಿಗೆ ಕೈ ಹಾಕಿದ ಮೇಲೆ ಗೊತ್ತಾಗೋದಲ್ವ, ಕೈ ಹಾಕಿದಾಗ ಹುತ್ತದ ಒಳಗಡೆ ಹಾವಿದೆಯೋ ಇಲ್ಲೋ ಗೊತ್ತಾಗ್ತದೆ, ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಹಾಗೆ ಬಿಸ್ನೆಸ್ಸನ್ನು ಕೂಡ ಮಾಡುವಂತಹ ಪ್ರಯತ್ನವನ್ನು ಮಾಡಿ, ಆದರೆ ಬಹಳ ತಾಳ್ಮೆಯಿಂದ ಪ್ರಯತ್ನವನ್ನು ಮಾಡಿ. ಯಾವುದೂ ಕೂಡ ಇವತ್ತೇ ಆಗೋದಿಲ್ಲ. ಇವತ್ತು ಬೀಜ ಹಾಕಿದ್ರೆ ಗಿಡ ಆಗಿ ಹಣ್ಣಾಗಿ ಬರಲಿಕ್ಕೆ ಬಹಳ ಕಾಲ ಬೇಕಾಗುತ್ತೆ. ಅದರ ತೀರಾ ಅವಸರ ಮಾಡ್ಕೊಂಡು ಹೋದರೆ ತೊಂದರೆಗೆ ಬಿದ್ದು ಬಿಡ್ತೀರಿ. ಹಾಗೆ ವಿಶೇಷವಾಗಿ ನಿಮ್ಮ ಆರೋಗ್ಯ ಕಿರಿಕಿರಿ ಆಗ್ತಾ ಇದೆ, ಅದಕ್ಕೆ ಚಿಕಿತ್ಸೆಗಳನ್ನು ಮಾಡ್ಕೊಳ್ಬೇಕು. ನಿಮ್ಮ ಆರೋಗ್ಯ ಗಂಟಲಲ್ಲಿ ತೊಂದರೆ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಇದ್ದಕ್ಕಿದ್ದ ಕಫ ಆಗುವಂಥದ್ದು, ಹೀಗೆಲ್ಲ ಆಗ್ತಾ ಇದೆ ನಿಮ್ಮ ಆರೋಗ್ಯದಲ್ಲೇ. ಅದು ನೀವು ಸರಿ ಮಾಡ್ಕೊಳ್ಬೇಕು. ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತಂದರೆ ಆರೋಗ್ಯವೇ ಭಾಗ್ಯ. ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಮತ್ತು ಗೌರ್ಮೆಂಟಿನ ನೌಕರಿ ಆಗಬೇಕು ಪ್ರಯತ್ನ ಮಾಡ್ತಾ ಇದ್ದಂಥವ್ರಿಗೆ ಆಗಬಹುದು. ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ದಶಮದ ಬುಧ ಇದು ಒಳ್ಳೆಯದಾದಂಥದ್ದು. ಅವನು ಈ ರಾಶಿಗೆ ಕೇಂದ್ರಾಧಿಪತಿ ಆಗ್ತಾನೆ. ಹಾಗಾಗಿ ಒಂದು ಕಡೆ ಗೌರ್ಮೆಂಟ್ ನೌಕರಿ ಸಿಗುವಂಥದ್ದು ಚೆನ್ನಾಗಾಗುವಂಥ ಸಾಧ್ಯತೆಗಳಿದೆ. ಮತ್ತು ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ, ಪ್ರಮೋಷನ್ ಆಗಬೇಕು ಅಂಥೇಳಿ. ಜನವರಿಯಲ್ಲಿ ಆಗದೇ ಇದ್ದರೂ ಮುಂದೆ ಆಗುವಂಥ ಅವಕಾಶಗಳು ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಮನಸ್ಸಿಗೆ ದೃಢವಾದಂಥ ಸಂಕಲ್ಪಗಳನ್ನು ಮಾಡ್ತಾ ಬನ್ನಿ.
ಯಾಕಂದರೆ ಈ ತಿಂಗಳಲ್ಲಿ ನೋಡಿ ಅಧಿಕವಾದಂಥ ಖರ್ಚಾಗ್ಬೋದು. ಶುಕ್ರ 12ನೇ ರಾಶಿಯಲ್ಲಿದ್ದಾನೆ. 7.5 ಶನಿ ಆದದನ್ನು ದುಃಖ ಆಗಬಹುದು. ದುಃಖ ಇದೆ, ಕಹಿ ಇದೆ, ಅದನ್ನು ಸಿಹಿ ಮಾಡುವಂಥ ಪ್ರಯತ್ನಗಳನ್ನು ಮಾಡಬೇಕು. ಕಹಿ ಇದೆ, ಭಾರಿ ಸಂಕಷ್ಟ ಇದೆ, ಎಲ್ಲೋದ್ರೂ ಕೂಡ ಹಣಕಾಸಿನ ಮುಗ್ಗಟ್ಟು, ಇನ್ನೂ ಸಮಸ್ಯೆಗಳೇ ಬರ್ತಾ ಇದೆ. ಅದನ್ನೆಲ್ಲ ತೊಳ್ಕೊಂಡು ಮುಂದೆ ಹೋಗುವಂತಹ ಪ್ರಯತ್ನಗಳನ್ನು ಜಾಸ್ತಿ ಮಾಡ್ತಾ ಬನ್ನಿ. ಮತ್ತು ಭ್ರಾತೃರಿಂದ ಅನುಕೂಲ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರು ಯಾರ್ಯಾರಿದ್ದಾರೋ ನಿಮ್ಮ ಕುಟುಂಬದವರು ಅವರನ್ನೆಲ್ಲ ಸೇರಿಸಿ ನೀವು ಖುಷಿಯಾಗಿರ್ತೀರಿ, ಅವರು ಖುಷಿಯಾಗಿರುವ ಹಾಗೆ ಭಗವಂತನು ಮಾಡ್ತಾನೆ. ಮತ್ತು ನೀರಿನ ಅನುಕೂಲತೆಗಳು ಹೆಚ್ಚಿನದಾಗಿದೆ. ನೀರಿಂದ ಏನೋ ಸಮಸ್ಯೆಗಳಾಗ್ತಾ ಇದೆ, ಅನುಕೂಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ತೀರ್ಥಕ್ಷೇತ್ರಕ್ಕೆ ದರ್ಶನ ಮಾಡುವಂಥದ್ದು, ಪ್ರಯಾಣ ಯೋಗಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ. ಒಂದು ಕಡೆ ಹೋಗ್ತೀರಿ, 1-2 ದಿವಸ ಆರಾಮಾಗಿದ್ದು ಬಂದ್ಬೇಡ ಅಂತ ಅನಿಸ್ತದೆ ಮನಸ್ಸಿಗೆ. ಯಾಕಂದರೆ ಈ ಶರೀರ ಆಳುವಂಥ ಸುಖವನ್ನು ಬಯಸ್ತದೆ ಯಾವಾಗೂ ಕೂಡ. ಆರಾಮಾಗಿ ನಿದ್ರೆ ಮಾಡೋಣ, ಆರಾಮಾಗಿ ಊಟ ಮಾಡೋಣ ಅಂಥೇಳಿ. ಆದರೆ ಅದನ್ನೆಲ್ಲ ಬಿಟ್ಟು ನೀವು ಆದಷ್ಟು ಜಾಗ್ರತೆಯಿಂದಿರಬೇಕು. ಯಾಕಂದರೆ ಆಲಸ್ಯತನ ಜಾಸ್ತಿ ಆಗ್ತದೆ ಈ ತಿಂಗಳಲ್ಲಿ. ನಿಮಗೆ ಆಲಸ್ಯತನದಿಂದ ಹೊರಗಡೆ ಬರಬೇಕು. ಮತ್ತು ಬಹಳ ಮುಖ್ಯವಾಗಿ ಏನೇ ಒಂದು ದೃಢವಾದಂಥ ನಿರ್ಧಾರ ತೆಗೆದುಕೊಳ್ಳುವಾಗ 10 ಸಲ 100 ಸಲ ಯೋಚನೆ ಮಾಡಿ ತೆಗೆದುಕೊಳ್ಳಿ. ಯಾಕಂದರೆ ಒಂದು ಸಲ ನಾವು ತೀರ್ಮಾನ ತೆಗೆದುಕೊಂಡ್ರೆ ಭಾರಿ ಕಷ್ಟ. ಯಾವುದೇ ಇರಬಹುದು ಜೀವನದ ಬಹಳ ಮುಖ್ಯವಾದಂಥ ಘಟ್ಟಗಳು, ಸರಿಯಾದಂಥ ತೀರ್ಮಾನ ತೆಗೆದುಕೊಳ್ಬೇಕು. ಆ ತೀರ್ಮಾನ ಆಗಿಲ್ಲ ಅಂತಾದರೆ ಇನ್ನೂ ಸಮಸ್ಯೆಗಳು ಜಾಸ್ತಿ ಬರ್ತಾ ಹೋಗ್ತದೆ. ಅಂದರೆ ರಾಶಿಯಲ್ಲಿ ರಾಹು, ವಿದೇಶದಿಂದ ಹಣ ಬರುವಂಥ ಸಾಧ್ಯತೆಗಳಿದೆ. ಮತ್ತು ಬಹಳ ಜನಕ್ಕೆ ಈ ರಾಶಿಯವರು ವಿವಾಹ ಆಗಿಲ್ಲ ನೋಡಿ. ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಪ್ರಯತ್ನಗಳಾಗಬಹುದು, ಅಷ್ಟು ದೃಢೀರ್ಣೆ ಆಗತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಕುಜರ ಪಂಚಮ ರಾಶಿಯಿಂದ ಭೂಮಿಯಲ್ಲಿ ಏನೋ ಒಂದು ಒಳ್ಳೆಯದಾಗಬಹುದು, ಭೂಮಿಯ ಅವಕಾಶಗಳಾಗಬಹುದು, ಅಥವಾ ಕಾನೂನಿನ ತೊಡಕುಗಳಿದ್ದರೆ ಎಲ್ಲೋ ಒಂದು ಕಡೆ ಕೋರ್ಟು ಕಚೇರಿ ಕಿರಿಕಿರಿ ಆಗ್ತಾ ಇದೆ ಅಂದರೆ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ನಿಮ್ಮ ಮನಸ್ಸು ಹೇಗಾಗ್ತದೆ ಅಂತಂದರೆ ಭಗವಂತನನ್ನು ಬಹಳ ನಂಬಿ ಪ್ರಯತ್ನ ಮಾಡ್ತಾ ಇದ್ದೀರಿ, 10 ಆಗದೇ ಇರ್ಬೋದು, 11ನೇದಾಗ್ಬಿಡುತ್ತೆ. ಅದಕ್ಕೆ ತಾಳ್ಮೆಯಿಂದ ಇರಿ ಅಂತಂದರೆ ಈ ತಿಂಗಳ ತಾಳ್ಮೆ ಬಹಳ ಮುಖ್ಯವಾದಂಥದ್ದು. ಬಹಳ ಮುಖ್ಯವಾಗಿ ಯೋಚನಾ ಶಕ್ತಿಗಳಿಗೆ ಅವಕಾಶ ಕೊಡಬೇಕು. ಯಾಕಂದರೆ 5 ನಿಮಿಷ ಆಯಿತು, ಒಂದು ಬಸ್ ಹೋಗ್ಬಿಡ್ತಪ್ಪ, ಎಂತ ಮಾಡೋದು ಅಂಥೇಳಿ ಯೋಚನೆ ಮಾಡಿದ್ರೆ ಇನ್ನೊಂದು ಬಸ್ ಬರ್ತದೆ, 2 ನಿಮಿಷ ವೇಟ್ ಮಾಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅಂದರೆ ಸಮಯ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಒಂದು ಸಂಪತ್ತು, ಇಂದು ಸಮಯ, ಇದೆರಡೂ ಕೂಡ 2 ಕಣ್ಣಿದ್ದ ಹಾಗೆ. ಹಾಗಾಗಿ ಇದನ್ನು ಯೋಚನೆ ಮಾಡ್ತಾ ಇರಿ. ಬೆಳಗ್ಗೆ ಸಮಯ, ಸಂಜೆ ಸಂಪತ್ತು, ಇದೆರಡನ್ನೂ ಕೂಡ ಯೋಚನೆ ಮಾಡ್ತಾ ಇರಿ. ಎಷ್ಟಾಗುತ್ತೋ ಅಷ್ಟದರ ಕಡೆ ಗಮನ ಕೊಡ್ತಾ ಇರಿ. ಸಮಯ ಸರಿ ಇದ್ದರೆ ಸಂಪತ್ತು ಸರಿಯಾಗಿ ಬರ್ತಾ ಹೋಗ್ತದೆ. ಇನ್ನು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ತುಂಬ ಜಾಗ್ರತೆ ಮಾಡ್ಕೊಳ್ಬೇಕು. ಮತ್ತು ತಲೆ ಕೆಡಿಸ್ಕೊಳ್ತಾ ಇದ್ದೀನಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಮಾಡಲಿಕ್ಕೆ ಹೋಗಬೇಡಿ. ಪಂಚಮದ ಕುಜ ನಿಮ್ಮನ್ನು ಸಿಟ್ಟು, ಕೋಪ, ತಾಪ ಬರುವ ಹಾಗೆ ಮಾಡ್ತಾ ಇದೆ. ಆಗ ಕ್ರೋಧಾವಸ್ಥೆ ಆಗ್ತಾ ಇದೆ. ಅದನ್ನು ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕಂದರೆ ಎಲ್ಲವೂ ಕೂಡ ಒಂದೇ ಕ್ಷಣಕ್ಕೆ ಆಗೋದಿಲ್ಲ. ಒಂದೇ ಸಲ ಹೇಳಿಕೊಟ್ರೆ ಅನುಕೂಲ ಆಗೋದಿಲ್ಲ. 4 ಸಲ 5 ಸಲ ಹೇಳ್ಕೊಡ್ಬೇಕು. ಅದನ್ನು ಕೂಡ ಪ್ರಯತ್ನ ಮಾಡ್ತಾ ಬನ್ನಿ. ಇದ್ದಕ್ಕಿದ್ದ ಹಾಗೆ ಯಾರೋ ನಿಮಗೆ ದಿಢೀರ್ನ ಹಣ ಕೊಡುವಂಥ ಸಾಧ್ಯತೆಗಳಿದೆ ನೋಡಿ. ಹಾಗಾಗಿ ಅನಿರೀಕ್ಷಿತವಾದಂಥ ಧನಾಗಮನವೂ ಕೂಡ ಆಗಬಹುದು. ಶುಕ್ರ 12ನೇ ರಾಶಿಯಲ್ಲಿದ್ದಾನೆ. ಅವನು ಕೂಡ 14-15ಕ್ಕೆ ಮುಂದೆ ನಿಮ್ಮ ರಾಶಿಗೆ ಬಂದುಬಿಡ್ತಾನೆ. ಹಾಗಾಗಿ ಶುಕ್ರನ ಆಗಮನದಿಂದ 15ನೇ ತಾರೀಕು ನಂತರದಲ್ಲಿ ಸಂಕ್ರಾಂತಿ ಮುಗಿತದೆಲ್ಲ ಒಂದು ಕಡೆಗೆ ಹಳೆಯದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಿ. LIC ಅದು ಇದೋ ಏನೋ ಬರೋದಿಲ್ಲಪ್ಪ ಅಂತಂದರೆ ಯಾವುದೋ ಒಂದು ಹಣ ಬಂದುಬಿಡ್ತದೆ. ಅಥವಾ ಯಾರಿಗೋ ಕೊಟ್ಕೊಂಡು ಒಂದು ದುಡ್ಡೇ ಕೊಡಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇರ್ತೀರಿ. ಯಾಕಂದರೆ ಈಗ ಎಷ್ಟು ಕಷ್ಟ ಆಗಿದೆ ಮೀನರಾಶಿಯವರಿಗೆ ಅಂತಂದರೆ ಏನಪ್ಪ ಮುಂದೆ ಅಂತ ಯೋಚನೆ ಆಗಿಬಿಟ್ಟಿದೆ. ಏನಪ್ಪ ಅಂತ ಯೋಚನೆ ಇಲ್ಲ, ಮುಂದೆ ದಾರಿ ಹುಡ್ಕೊಂಡು ಹೋಗಬೇಕು. ಇವತ್ತು ರಾತ್ರಿ ಆಗುತ್ತೆ, ನಾಳೆ ಬೆಳಗ್ಗೆ ಆಗುತ್ತೆ. ಹಾಗಾಗಿ ಅದು ಯೋಚನೆ ಮಾಡಬಾರ್ದು. ಮುಂದೆ ಹೋಗುವಂತಹ ಪ್ರಯತ್ನಗಳನ್ನು ಮಾಡ್ತಾ ಹೋಗಬೇಕು. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಎಷ್ಟಾಗುತ್ತೋ ಅಷ್ಟು ವಿದ್ಯಾಭ್ಯಾಸದ ಬಗ್ಗೆ ರಿಸರ್ಚ್ ಮಾಡಬೇಕು, ಓದಬೇಕು. ಓದುವಂತಹ ಪ್ರಯತ್ನಗಳನ್ನು ಬಿಟ್ಬಿಟ್ಟಿದ್ದೀರಿ ನೀವು. ಓದನ್ನು ಬಿಡಲಿಕ್ಕೆ ಹೋಗಬೇಡಿ. ಕಲಿಕೆ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ನಮಗೆಲ್ಲ ರೀತಿಯಾದಂಥ ತಿಳುವಳಿಕೆ ಹೇಳುವಂಥದ್ದು ಬರ್ತಾ ಹೋಗಬೇಕು. ಲಕ್ಷ್ಮಿಯೂ ಇರಬೇಕು, ಸರಸ್ವತಿಯೂ ಇರಬೇಕು. ಎರಡೂ ಇದ್ದಾಗ ಮಾತ್ರ ಜೀವನ ಚೆನ್ನಾಗಿರುತ್ತೆ. ಯಾವುದು ಒಂದೇ ಇದೆ ಅಂತಾದರೆ ಏನೂ ಪ್ರಯೋಜನ ಇಲ್ಲ. ಬಹಳ ತುಂಬ ಓದಿದಾನಪ್ಪ, ಆದರೆ ನಮ್ಮ ಹತ್ರ ದುಡ್ಡು ಕೇಳಲಿಕ್ಕೆ ಬರ್ತಾನೆ ಹೇಳ್ತಾರಲ್ಲ, ಇಲ್ಲ ಎಲ್ಲ ಚೆನ್ನಾಗಿದೆಯಪ್ಪ, ಸಹಿ ಹಾಕ್ಲಿಕ್ಕೂ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎರಡೂ ಕೂಡ ಇರಬೇಕು. ಲಕ್ಷ್ಮಿ ಇರಬೇಕು, ಸರಸ್ವತಿ ಇರಬೇಕು. ಆದರೆ ಬಹಳ ಮುಖ್ಯವಾಗಿ ಸರಸ್ವತಿ ಇರಬೇಕು. ಫಸ್ಟು ಸರಸ್ವತಿ ಇದ್ದರೆ ಲಕ್ಷ್ಮಿ ಹಿಂದೆ ಬರ್ತಾಳೆ. ಹಾಗಾಗಿ ಆ ಸರಸ್ವತಿಯನ್ನು ಈ ತಿಂಗಳಲ್ಲಿ ಧ್ಯಾನ ಮಾಡಿ, ಸರಸ್ವತಿಯನ್ನು ಅನುಷ್ಠಾನ ಮಾಡಿ. ಯಾಕಂದರೆ ನಾವು ಓದ್ತೇವೆ, ಬಿಟ್ಟು ಬಿಡ್ತೇವೆ. ಅದನ್ನು ಪ್ರಯತ್ನ ಮಾಡ್ತಾ ಇರಬೇಕು. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದರೆ ಅನಭ್ಯಾಸೆ ವಿಷಂ ವಿದ್ಯಾ ಎಂಬುದಾಗಿ ಕರೀತಾರೆ. ಅನಭ್ಯಾಸೆ ವಿಷಂ ಅಂತಂದರೆ ಅನಭ್ಯಾಸೆ ವಿಷಂ ವಿದ್ಯಾ ಎಂಬುದಾಗಿ ಹೇಳ್ತಾರೆ. ಅರ್ಥ ಏನು? ಅನಭ್ಯಾಸ ಅಂದರೆ ಅಭ್ಯಾಸ ಯಾವಾಗ ಮಾಡಲಿಲ್ವೋ ಆವಾಗ ವಿದ್ಯೆ ಹೇಳುವಂಥದ್ದು ಏನಾಗುತ್ತೆ, ವಿಷವಾಗಿಬಿಡ್ತದೆ ಹೇಳ್ತದೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟು ಅಭ್ಯಾಸವನ್ನು ಮಾಡ್ತಾ ಇರಿ.
ಪುನಃ ಪುನಃ ಟಾರ್ಗೆಟ್ ಮಾಡ್ತಾರಿ, ಓದಿ, ಅದರಿಂದ ಜ್ಞಾನವನ್ನು ಪಡ್ಕೊಳ್ಳಿ. ಆವಾಗ ಸಮಯವೂ ಬರುತ್ತೆ, ಸಂಪತ್ತು ಕೂಡ ಬರುತ್ತೆ. ಇದಿಷ್ಟು ಮಾಡ್ತಾ ಬನ್ನಿ, ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಪೂರ್ವಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ. ನೀವೇನು ಮಾಡಬೇಕು? ಪೂರ್ವಾಭಾದ್ರ ನಕ್ಷತ್ರದ ಎಷ್ಟಾಗುತ್ತೋ ಅಷ್ಟು 10ನೇ ತಾರೀಕು ವೈಕುಂಠ ಏಕಾದಶಿ ಇದೆ. ಆ ವಿಷ್ಣುವನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ, ಬಹಳ ಶುಭವಾಗ್ತದೆ. ಅನಂತರ 14ನೇ ತಾರೀಕಿಗೆ ನೋಡಿ ಉತ್ತರಾಭಾದ್ರ ನಕ್ಷತ್ರ 1 ರಿಂದ 4 ಪಾದ. ಎಷ್ಟಾಗುತ್ತೋ ಅಷ್ಟು ನೀವು ಸ್ನಾನಾದಿಗಳನ್ನು ಮಾಡಿ ತೀರ್ಥಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಮಾಡಿ. ರೇವತಿ ನಕ್ಷತ್ರ ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬನಶಂಕರಿಯನ್ನು ವಿಶೇಷವಾಗಿ 13ನೇ ತಾರೀಕಿಗೆ ಹುಣ್ಣಿಮೆ ಇದೆ. ಆ ಬನಶಂಕರಿಯನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ, ಪ್ರಾರ್ಥನೆ ಮಾಡಿ. ಇದಿಷ್ಟು ಮಾಡ್ತಾ ಬನ್ನಿ, ಹೆಚ್ಚಿನದಾದಂಥ ಲಾಭಾಂಶಗಳಾಗ್ತದೆ. ಯಾಕಂದರೆ ಪೂರ್ವಾಭಾದ್ರ ನಕ್ಷತ್ರ ನಿಮಗೇನಾಗಿದೆ ಅಂತಂದರೆ ಸ್ವಲ್ಪ ತೊಂದರೆ ಆಗಿದೆ. ಹಾಗಾಗಿ 4ನೇ ಪಾದದವರು ಮಾತ್ರ ನಾನು ಹೇಳಿದಂಥ ಪರಿಹಾರವನ್ನು ಮಾಡ್ತಾ ಬನ್ನಿ. ದೈವಾನುಗ್ರಹವಾಗಲಿ, ಮಂಗಲವಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.